ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಬಿ ಸಿ ರೋಡಿಂದ ಮಾಣಿ ರೋಡು ವರ್ಕ್ ಆಗ್ತಾಯಿದೆ. ವರ್ಕ್ ಸ್ಪೀಡ್ ಇದೆ. ನಾನೀಗ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ, ಯಾಕಂದರೆ ಗಾಡಿಯನ್ನು ಅದೇ ಸುಬ್ರಹ್ಮಣ್ಯದಲ್ಲೇ ಬಿಟ್ಟು ಬಂದಿದ್ದೀನಿ ಮೊನ್ನೆ. ನಾನೀಗ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಕೆಲಸ ಮಾತ್ರ ಸ್ಪೀಡ್ ಇದೆ. ಕೆಲಸ ಮಾತ್ರ ಭಾರಿ ಸ್ಪೀಡ್ ಇದೆ. ಇದೊಂದು ರೋಡ್ ಆಯ್ತು ಅಂದರೆ ತುಂಬ ಅನುಕೂಲ ಆಗುತ್ತೆ ಹೋಗೋರಿಗೆ ಬರೋರಿಗೆ ಎಲ್ಲರಿಗೂ. ತುಂಬ ಅಂದರೆ ತುಂಬ ಬಾಕಿ ಇದೆ ಕೆಲಸ. ಎಲ್ಲ ಫುಲ್ ಭಾರಿ ಸ್ಪೀಡ್ ಇದೆ ಕೆಲಸ, ಯಾಕಂದರೆ ಎಲ್ಲ ವರ್ಕಿಂಗು ತುಂಬ ಚೆನ್ನಾಗಿ ನಡೀತಾ ಇದೆ. ಆದಷ್ಟು ಬೇಗ ಇದೊಂದು ರೋಡ್ ರೆಡಿ ಆಯ್ತಂದರೆ 4 ಲೈನು ಚೆನ್ನಾಗಿರುತ್ತೆ ರೋಡು. ಎಲ್ಲ ಮುಂದೆಗಡೆನೂ ವರ್ಕ್ ಆಗ್ತಿದೆ. ಮುಂದೆನೂ ಈಗೆಲ್ಲ ಮುಕ್ಕಾಲು ವಾಸಿ ವರ್ಕ್ ಆಗಿದೆ. ಇನ್ನೊಂದು ಕಾಲು ವಾಸಿ 30%, 70% ಆಗಿದೆ. 30% ವರ್ಕ್ ಇದೆ ಇನ್ನು. ಎಲ್ಲಿಂದ ಅಂದರೆ ಗುಂಡ್ಯದಿಂದ ಈ ಕಡೆ, ಗುಂಡಿಯಿಂದ ಆ ಕಡೆ ಎಲ್ಲ ಆಗಿದೆ ಕೆಲಸ. ಗುಂಡಿಯಿಂದ ಈ ಕಡೆ ಮಾತ್ರ ಬ್ಯಾಲೆನ್ಸ್ ಇರೋದು. ಅದೊಂದು ಆಗ್ಬಿಡ್ತಂದರೆ ಆರಾಮದಲ್ಲಿ ಹೋಗ್ಬೋದು, ಆರಾಮದಲ್ಲಿ ಬರ್ಬೋದು. ನೋಡಿ, ಈಗೆಲ್ಲ ರೋಡ್ಗೆ ಈ ಥರ ಎಲ್ಲ ಆಗುದೆಲ್ಲ ಇಟ್ಟಿದ್ದಾರೆ. ಆಗ್ತಾಯಿದೆ ಕೆಲಸ. ಏನಂದರೆ ಸ್ವಲ್ಪ ದೊಡ್ಡದಲ್ಲ ಕೆಲಸ. ರೋಡು ಎಲ್ಲ ಆಗೋದಲ್ಲ. ಎಲ್ಲ ಗಿಂಡೆಲ್ಲ ತೆಗೆದು ಗಿಡ್ಡೆಲ್ಲ ಹೊಡೆದು ಲೆವೆಲ್ ಮಾಡ್ತಾಯಿದ್ದಾರೆ. ಇನ್ನು ಈ ವರ್ಷ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು ಏನಂತ ಗೊತ್ತಿಲ್ಲ. ಈ ವರ್ಷ ಬಿಟ್ಟು ಕೊಟ್ಟರೆ ಭಾರಿ ಒಳ್ಳೆಯದಾಗ್ತದೆ. ಯಾಕಂದರೆ ಈ ರೋಡಲ್ಲಿ ಧೂಳಿಗೆ ಸಾಕಾಗೋಗ್ತದೆ. ಗಾಡಿ ಎಲ್ಲ ಹಾಳಾಗೋಗ್ತದೆ ಧೂಳಿಗೆ. ಫುಲ್ಲು ಗಲೀಜಾಗಿಬಿಡುತ್ತೆ ಒಳಗೆ ಹೊರಗೆ ಎಲ್ಲ. ಅಷ್ಟೊಂದು ಧೂಳು. ಬಸ್ಸಲ್ಲಿದ್ದೀನಿ, ಕಾಣ್ತಾ ಇಲ್ಲ. ಬಸ್ಸಲ್ಲಿ ಮಾಮೂಲು ಕಾರಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಧೂಳು. ಫುಲ್ ಕೆಂಪಾಗಿರ್ತದೆ ಗಾಡಿ ಎಲ್ಲ. ಇವಾಗೇ ನೋಡಿ ಇಷ್ಟೊಂದು ಧೂಳಿದೆ. ಅಲ್ಲಿ ಮಾತ್ರ ತುಂಬ ಚೆನ್ನಾಗಿ ಆಗ್ತದೆ ಮಾತ್ರ. ನೋಡಿ, ಎಲ್ಲ ಫುಲ್ಲ ನೀವು ನೋಡ್ಬೋದು. ಬಿ ಸಿ ರೋಡಿಂದ ಸಕಲೇಶ್ಪುರ ಹೋಗೋ ರೋಡ್ ಇದು. ಎಲ್ಲ ವರ್ಕ್ ಆಗ್ತದೆ. ಗುಂಡ್ಯ ತನಕ ಆಗಿದೆ. ಗುಂಡ್ಯದಿಂದ ಈ ಕಡೆ ಅಲ್ಲಲ್ಲಿ ಕೆಲಸ ಆಗಿದೆ. ಇನ್ನು ವರ್ಕ್ ಆಗ್ತದೆ ಮಾತ್ರ. ಸ್ಪೀಡ್ ಇದೆ ಕೆಲಸ. ಇದೊಂದಿಷ್ಟು ಆಯ್ತು ಅಂದರೆ ಮತ್ತೆ ನೆಮ್ಮದಿಯಿಂದ ಆರಾಮದಲ್ಲಿ ಹೋಗ್ಬೋದು ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಕಷ್ಟನೇ ಈಗ ಈ ರೋಡು. ಆಯ್ತಂದರೆ ಎಲ್ಲರಿಗೂ ಆರಾಮಾಗಿ ಹೋಗ್ಬೋದು. ನಮಗಿಂತ ಲಾರಿಯವರಿಗೆ ಭಾರಿ ಕಷ್ಟ. ಯಾಕಂದರೆ ಲೋಡ್ ಗಾಡಿಗಳು ಎಳೆಯೋದಿಲ್ಲ, ಏನಿಲ್ಲವು. ನಮ್ಮದಾದರೆ ಕಾರು ಹೋಗಿಬಿಡುತ್ತೆ. ನಮ್ಮದೇನು ಜಾಸ್ತಿ ವೆಯ್ಟ್ ಇರೋದಿಲ್ಲ. 2 ಜನ ತಪ್ಪಿದರೆ 3 ಜನ ಇರ್ತಾರೆ. ಆದರೆ ಕಾರೆಲ್ಲ ಆಗಲ್ಲ. ಲಾರಿಯಲ್ಲಿ ಹಾಗೆಲ್ಲ ಲೋಡ್ ಗಟ್ಟಲೆ ಇರ್ತದೆ, ಟನ್ ಗಟ್ಟಲೆ ಇರ್ತದೆ. ಅದರಲ್ಲಿ 10 ಟನ್ 12 ಟನ್ನು ಹಾಗೆಲ್ಲ ಇರ್ತದೆ. ಜಾಸ್ತಿ ಇರ್ತದೆ. ಅವರಿಗೆ ತುಂಬ ಕಷ್ಟ. ನಮಗೇನು ಅಷ್ಟು ಕಷ್ಟ ಅನಿಸೋದಿಲ್ಲ. ಹಾಗಾಗಿ ನೋಡಿ, ನೀವು ನೋಡ್ಬೋದು ಎಲ್ಲ ಕಡೆನೂ ಆಗೋದು. ಎಲ್ಲ ಲೆವೆಲ್ ಮಾಡ್ತಾಯಿದ್ದಾರೆ. ಕೆಲವು ಕಡೆ ವರ್ಕು ಆಗಿದೆ. ಸ್ವಲ್ಪ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕಾಂಕ್ರೀಟ್ ಹಾಕಿ ಬಿಟ್ಟಿದ್ದಾರೆ ಕೆಲವು ಕಡೆ. ಇನ್ನು ಕೆಲವು ಕಡೆ ನಡೀತಾ ಇದೆ ಫ್ರೆಂಡ್ಸ್. ನಾನು ಮೊನ್ನೆ ರಾತ್ರಿ ಡ್ರಾಪ್ ಆಯ್ತು ಅಲ್ಲಿಗೆ ಸುಬ್ರಹ್ಮಣ್ಯಕ್ಕೆ. ಅವರಿಗೆ ನಿನ್ನೆಗೇನು ಬೇಡ ಅಂತ ಹೇಳಿದರು, ಇವತ್ತು ಬೇಕು ವಾಪಸ್ ಪಿಕಪ್ ಅಂತ ಹೇಳಿದ್ರು. ಅದಕ್ಕೆ ನಾನು ನಿನ್ನೆ ಯಾವುದೂ ಡ್ಯೂಟಿ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಗಾಡಿಯನ್ನು ಅಲ್ಲೇ ಬಿಟ್ಟು ಬಸ್ಸಲ್ಲಿ ಬಂದೆ. ನಿನ್ನೆ ಬಸ್ಸಲ್ಲಿ ಬಂದೆ. ಹಾಗೆ ಇವತ್ತು ಮಧ್ಯಾಹ್ನ 2 ಪಿಕಪ್ಪು. ಹಾಗಾಗಿ ನಾನು ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಒಂದು ಪಿಕಪ್ ಮಾಡ್ಕೊಂಬಂದು ಬಿಟ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಅವ್ರನ್ನ ಮತ್ತು ನಾಳೆಗಿಂತ ಯಾವ್ದು ಬರಲಿಲ್ಲ. ಅಂದರೆ ಇಷ್ಟು ದಿನ ಟ್ರಿಪ್ ಚೆನ್ನಾಗಿದ್ದು, ಈಗ ಸ್ವಲ್ಪ ಡಲ್ ಆಯಿತು ಟ್ರಿಪ್ಪು. ನೋಡಬೇಕಿನ್ನು ಯಾವ ಥರ ಆಗ್ತದಂತ. ಟ್ರಿಪ್ ತುಂಬ ಚೆನ್ನಾಗಿತ್ತು. ಟ್ರಿಪ್ಪು ಬೇಕಾದಷ್ಟಿತ್ತು. ಈಗ ಸ್ವಲ್ಪ ಡಲ್ ಆಯಿತು. ಯಾಕಂದರೆ ನಮಗೆ ತುಂಬ ಕಟ್ಟೋದಿರೋದ್ರಿಂದ ನಮಗೆ ಒಂದೇ ರೀತಿ ಇದ್ರೇ ಚೆಂದ. ಟ್ರಿಪ್ ಇಲ್ಲಾಂದರೆ ಒಂಥರ ತಲೆ ಕೆಟ್ಟೋಗುತ್ತೆ, ಬೋರ್ ಆಗುತ್ತೆ. ತುಂಬ ಬೋರ್ ಆಗುತ್ತೆ. ಆ ಕಡೆ ಆ ಸೈಡ್ ಕೂತ್ಕೊಳ್ಬೋದು ಫ್ರೆಂಡ್ಸ್. ಅಲ್ಲಿ ಬಿಸಿಲು ಇದೆ ಮತ್ತು ತುಂಬ ಧೂಳಿದೆ. ಅದಕ್ಕೆ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ ಬಸ್ಸಲ್ಲಿ. ಇವತ್ತಿನ ವೀಡಿಯೋ ಇದೆ ಫ್ರೆಂಡ್ಸ್, ನೋಡಿ ಎಂಜಾಯ್ ಮಾಡಿ.